ನಾಡು ನುಡಿ ಉಳಿಸುವಲ್ಲಿ ಆಟೋ ಚಾಲಕರ ಪಾತ್ರ ಮಹತ್ವದ್ದು. ಎಂ ರಾಮಚಂದ್ರ. ಕನ್ನಡ ನಾಡು ನುಡಿ ಬೆಳವಣಿಗೆಯಲ್ಲಿ ಆಟೋ ಚಾಲಕರ ಪಾತ್ರ ಅಪಾರವಾದದ್ದು ಎಂದು ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರಪ್ಪ ಹೇಳಿದ್ದಾರೆ. ನಗರದ ರಾಮಸಮುದ್ರ ಬಡಾವಣೆಯಲ್ಲಿ ಶ್ರೀ ಚಾಮುಂಡೇಶ್ವರಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ವತಿಯಿಂದ ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದ್ದಾರೆ. ನಿಜವಾದ ಕನ್ನಡ ಪ್ರೇಮಿಗಳು ಆಟೋ ಚಾಲಕರಾಗಿದ್ದು ತಮ್ಮ ಆಟೋಗಳಲ್ಲಿ ಕನ್ನಡ ಬರಹ, ಕನ್ನಡ ಬಾವುಟ, ಕನ್ನಡ ಗೀತೆಗಳನ್ನು ಹಾಕುವ ಮೂಲಕ ಕನ್ನಡ ಪ್ರೇಮ ಮೂಡಿಸುವ ಕೆಲಸವನ್ನು ನಿಸ್ವಾರ್ಥತೆಯಿಂದ ಮಾಡುತ್ತಿದ್ದಾರೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯವನ್ನ ಹೇಳಿದ್ದಾರೆ. ಆಟೋ ಚಾಲಕರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತು ನೀಡಬೇಕು, ಆಟೋ ಚಾಲನೆ ಪರವಾನಗಿ ಪಡೆದುಕೊಳ್ಳಬೇಕು, ಸಮವಸ್ತ್ರ ಧರಿಸಬೇಕು, ಗ್ರಾಹಕರಿಗೆ ಉತ್ತಮ ಸೇವೆ ಕೊಡಬೇಕು ಎಂದರು. ನಗರಸಭಾ ಮಾಜಿ ಅಧ್ಯಕ್ಷ ಸುರೇಶ್ ಮಾತನಾಡಿ, ಆಟೋ ಚಾಲಕರ ಪೊಲೀಸರು ಮಾದರಿಯಲ್ಲಿ ಸಮವಸ್ತ್ರ ಧರಿಸಿದ ಸೇವೆ ಮಾಡ್ತಾ ಇದ್ದಾರೆ. ಆಟೋ ಚಾಲಕರು ಸೇವಾ ಭಾವನೆಯೊಂದಿಗೆ ಜನರ ಸೇವೆ ಮಾಡಬೇಕು. ರಾಜ್ಯಾದ್ಯಂತ ಆಟೋ ಚಾಲಕರು ಕನ್ನಡ ನಾಡು ನುಡಿಗಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ಚಾಮುಂಡೇಶ್ವರಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ನಾವೆಲ್ಲೇನು ಚಾಮುಂಡೇಶ್ವರಿ ಆಟೋ ಮಾಲೀಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಗರಸಭಾ ಅಧ್ಯಕ್ಷರಾದ ಸುರೇಶ್ ಅವರು, ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಭಾಗವಹಿಸಿ ಕನ್ನಡದ ಕೀರ್ತಿಯನ್ನು ಎತ್ತುವಂಥ ಕೆಲಸವನ್ನು ತಾವೆಲ್ಲ ಮಾಡಿದ್ದೀರಿ. ನಾವೆಲ್ಲರೂ ಕೂಡ ಕನ್ನಡ ಭಾಷೆ ಮತ್ತು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಉಪಯೋಗಿಸ್ಕೊಂಡು ತಾವೆಲ್ಲ ಬೆಳೆಯಬೇಕು ಅಂತ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳ್ತಾ, ಕನ್ನಡದ ಬೆಳವಣಿಗೆಗೆ ಆಟೋ ಮಾಲೀಕರ ಒಂದು ಸಹಕಾರ ಭಾಳ ಅಗತ್ಯ. ಯಾಕಂದರೆ ಎಲ್ಲರೂ ಕೂಡ ತಾವೆಲ್ಲ ಎಲ್ಲ ಗ್ರಾಹಕರ ಜೊತೆ ಓಡಾಡೋದ್ರಿಂದ ತಾವೆಲ್ಲ ಬೇರೆ ಭಾಷೆಯ ಜನ ಬಂದರೂ ಕೂಡ ಅವರಿಗೆ ಕನ್ನಡದ ಪರಿಚಯವನ್ನು ಮಾಡಿಸಿ ಕನ್ನಡವನ್ನು ಬೆಳೆಸುವಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು. ತಮ್ಮ ಜೊತೆ ಬರ್ತಕ್ಕಂಥ ಗ್ರಾಹಕರ ಜೊತೆ ಸೌಜನ್ಯದಿಂದ ವರ್ತಿಸಿ, ಪ್ರೀತಿ ವಿಶ್ವಾಸದಿಂದ ವರ್ತಿಸಿ ಈ ಕನ್ನಡದ ಕೆಲಸವನ್ನು ಬೆಳೆಸುವಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು. ಈಗಾಗಲೇ ನಗರಸಭಾ ಅಧ್ಯಕ್ಷರು ಹೇಳಿದಾಗೆ ತಾವೆಲ್ಲ ಪ್ರಥಮವಾಗಿ ತಮ್ಮ ಆಟೋದ ದಾಖಲಾತಿಗಳನ್ನು ಕಡ್ಡಾಯವಾಗಿ ಹೊಂದಬೇಕು. ಏಕೆಂದರೆ DL ಇದ್ದರೆ, ಇನ್ಸೂರೆನ್ಸ್ ಇದ್ದರೆ ಇವತ್ತು ಯಾವುದೇ ಸಂದರ್ಭದಲ್ಲಿ ತಮ್ಮೆಲ್ಲರೂ ಕೂಡ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲ ನಮ್ಮ ಆಟೋ ರಿಕ್ಷಾದ ದಾಖಲಾತಿಗಳನ್ನು ಇಟ್ಕೊಂಡು ತಾವೆಲ್ಲ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿಸುವಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕು. ಶಿಕ್ಷಣ ಕೊಟ್ಟರೆ ನಿಮ್ಮ ರೀತಿಯ ಮಕ್ಕಳು ಆಟೋ ಓಡಿಸೋದನ್ನ ಬಿಟ್ಟು ಅವರು ಕೂಡ ಈ ದೇಶದಲ್ಲಿ ಒಳ್ಳೆ ಉತ್ತಮ ಪ್ರಜೆಯಾಗಿ IAS, IPS ಮಾಡುವಂಥ ಅವಕಾಶವನ್ನು ತಾವೆಲ್ಲ ಉಪಯೋಗಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರೂ ಕೂಡ ಶುಭಾಶಯಗಳು. ಎಲ್ಲ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಕಾರ್ಯದರ್ಶಿ, ಈ ದಿವಸ ತಾವು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ವಿ. ಈ ರಾಜ್ಯೋತ್ಸವಕ್ಕೆ ಒಂದು ಅರ್ಥ ಬರಬೇಕು ಅಂದರೆ ತಾವೆಲ್ಲರೂ ಈ ಆಟೋ ಚಾಲಕರಿಗೆ ಸಮವಸ್ತ್ರವನ್ನು ಕೊಟ್ಟಿದ್ದಾರೆ, ಖಾಕಿ ಸಮವಸ್ತ್ರ. ಪೊಲೀಸ್ನವರು ಯಾವ ರೀತಿ ಸೇವೆ ಮಾಡ್ತಾರೆ ಅದೇ ರೀತಿ ಸೇವೆಯನ್ನು ಕೂಡ ತಾವು ಮಾಡಬೇಕು ಅಂತ ತಮ್ಮೆಲ್ಲರಿಗೂ ಖಾಕಿಯ ಸಮವಸ್ತ್ರವನ್ನು ಕೊಟ್ಟಿರ್ತಾರೆ. ತಾವು ಸೇವಾ ಮನೋಭಾವದಿಂದ ಜನರ ಸೇವೆಯನ್ನು ಮಾಡಬೇಕು, ಜನರ ಜೊತೆ ಬೆರೆತು ಅವರಿಗೆ ಬಾಂಧವ್ಯ, ನಿಮ್ಮ ಆಟೋ ಚಾಲಕರ ಬಾಂಧವ್ಯ ವಿರುದ್ಧವಾಗಿ ಇರಬೇಕು. ಹಾಗೆಯೇ ನಾವು ಈ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಬೇಕು. ವಿದ್ಯಾಭ್ಯಾಸವನ್ನು ಕೊಡಿಸಿ ಅವ್ರನ್ನ ಒಳ್ಳೆಯ ವಿದ್ಯಾವಂತರನ್ನಾಗಿ ಮಾಡಬೇಕು. ಈ ಜಲ ನೆಲ, ಕನ್ನಡ ಜಲ ನೆಲ ಹಾಗಾಗಿ ತಾವು ಹೋರಾಟ ಮಾಡ್ತಾಯಿದ್ರಿ. ಈ ಆಟೋ ಚಾಲಕರು ಅಂದರೆ ಇಡೀ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಕನ್ನಡಕ್ಕೋಸ್ಕರ ದುಡಿಯಂಥ ಚಾಲಕರು ಆಟೋ ಚಾಲಕರು. ಹಾಗಾಗಿ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಶುಭವನ್ನು ಕೋರಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು